ತುಂಬ ಇಷ್ಟ ಆಯ್ತಪ್ಪ. ಊಟ ಎಲ್ಲ ಚೆನ್ನಾಗಿತ್ತು, ಹೊಟ್ಟೆ ತುಂಬ ಊಟ ಮಾಡಿದೆ. ನಿಮ್ಮ ಅತ್ತಿಗೆ, ನಿಮ್ಮ ಅಣ್ಣ, ನಿಮ್ಮಪ್ಪ, ನಿಮ್ಮಮ್ಮ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಭಾಳ ವರ್ಷಗಳ ಪರಿಚಯ ಅನ್ನೋ ಥರ ಅವರು ನನಗೆ ಮಾತಾಡ್ಸಿದ್ರಲ್ಲ. ನೋಡಿ ಇವತ್ತೇ ನೋಡಿರೋದು, ಯಾವತ್ತೂ ನೋಡಿಲ್ಲ ಏನಿಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರಲ್ಲ ನಿಮ್ಮಪ್ಪ ನಿಮ್ಮಮ್ಮ, ಪ್ರತಿಯೊಬ್ಬರು ಹಂಗೆ ನಿಮ್ಮ ಮನೆಯವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರಪ್ಪ. ಊಟ ಎಲ್ಲ ಚೆನ್ನಾಗಿತ್ತು. ಹೋಗ್ತೀನಪ್ಪ, ಹೋಗಿ ಬರ್ತೀನಿ. ಫೋನ್ ಮಾಡ್ತೀನಿ ವಿಕ್ಕಿ ನಾನು. ನಮ್ಮ ಕಡೆಗೆ ಎಲ್ಲಿ ಇದ್ದಾವೆ ಏನೋ ಸ್ವಲ್ಪ ವಿಚಾರಿಸಿ ಇದ್ದಾರೆ. ನಾನು ಹೇಳಿದ್ರೆ ಖಂಡಿತ ಕೊಡ್ತಾಳೆ. ನಾನು ಕೊಡಿಸ್ತೀನಿ, ಒಳ್ಳೆ ಹುಡುಗಿನೇ ಕೊಡಿಸ್ತೀನಿ ನಾನು ನಿನಗೆ. ಓ ಇವಂದೇನ ಕಾರ್ ಬಂದಿರೋದು ಬಂಗಾರದ ಅಂಗಡಿ ಒಂದು. ನಾನು ಯಾರಪ್ಪ ಬಂದಿರೋದು ಇವ್ರ ಮನೆಗೆ ಯಾರೋ ಬಂದವ್ರೆ ಅಂದ್ಕಂಡೆ. ಇವನು ಯಾಕೆ ಬಂದವನು? ಇವನು ಯಾಕೆ ಬಂದಿದ್ದಾನಲ್ಲ? ಇವರಿಬ್ರು ಹೆಂಗೆ ಇದಾದರೋ ಇಷ್ಟು ಬೇಗ? ಅಯ್ಯೋ ಅಯ್ಯೋ ಯಾಕೆ ಬಂದವನು ಇವನು ಇಲ್ಲಿಗೆ? ಸರಿ ಆಯ್ತು ಹೇಳೋಣ. ಫೋನ್ ಮಾಡ್ತೀನಿ ಏನಾನ ಬೇಕಿದ್ರೆ ನೋಡು. ಹುಡುಗಿಯರು ಯಾರು ನನಗೆ ಇಲ್ಲೋಡೋಣ, ಬಡವರಾದರೂ ಪರವಾಗಿಲ್ಲ. ಈಗ ಶ್ರೀಮಂತರೇ ಆಗಬೇಕು ಅನ್ನೋದೇನಿಲ್ಲ, ಬಡವರಾದರೂ ಪರವಾಗಿಲ್ಲ. ಅವರು ನನಗೆ ಈಗ ಹೊಂದಾಣಿಕೆಯಿಂದನ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲರ ಹತ್ರ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು. ಹೊಂದಾಣಿಕೆ ಇರೋ ಅಂಥ ಹುಡುಗಿ ಆಗಬೇಕು ನಮಗೆ. ಈಗ ಸುಮ್ಮನೆ ಗಲಾಟೆ ಮಾಡಿದ್ರೆ ಸುಮ್ಮನೆ ನಮಗೂ ಒಂಥರ ತೊಂದರೆ ಕಣೋಣ, ಗಲಾಟೆ ಮಾಡ್ಕೋಬಾರ್ದು. ಅದಕ್ಕಾಗಿನ ಒಳ್ಳೆ ಹುಡುಗಿ ಆಗ್ಬೇಕು ನಮಗೆ ಅಂಥವ್ರು ನೋಡೋಣ. ಸರಿ ಆಯಿತು ಬಿಡಪ್ಪ. ಈಗ ಚೆನ್ನಾಗಿರಬೇಕು, ಒಳ್ಳೆ ಚೆನ್ನಾಗಿರೋ ಹುಡುಗಿನೇ ನೋಡ್ತೀನಿ. ಹೇಳ್ದಂಗೆ ಕೇಳ್ಕೊಂಡು ಮನೆಗೆ ಗೌರವಾಗಿರೋ ಅಂಥ ಹುಡುಗಿನೇ ನಾವು ಅಂಥ ಹುಡುಗಿನೇ ಅಪ್ಪ ನೋಡೋದು. ನಮಗೆ ಗೊತ್ತು ಎಂತೆಂಥ ಹುಡುಗಿಯರು ಹೆಂಗಿರ್ತಾರೆ ಅಂತ ಹೇಳಿ. ನಾನೆಲ್ಲ ನೋಡಿ ಮದುವೆ ಮಾಡ್ತೀನಿ. ನಿನಗೆ ಮದುವೆ ಮಾಡೋ ಜವಾಬ್ದಾರಿ ನಂದು. ಸರಿ, ನಾನು ನಿನ್ನ ತಲೆ ಕೆಡಿಸ್ಕೋಬೇಡ, ಆರಾಮಾಗಿರಪ್ಪ, ಚೆನ್ನಾಗಿರು. ನನ್ನ ಮಗ ಯಾರೇ ಅಮ್ಮ? ಇವನೇ ಬಂಗಾರದ ಅಂಗಡಿಯೇನು? ಆಗ ಅವ್ನು ಬಂಗಾರದ ಅಂಗಡಿಯೇನು ಅಂತ ಹೇಳಿಲ್ವಿ ಈ ನನ್ನ ಮಗನೇ ಅವನು. ಇಲ್ಲಿ ಪರಿಚಯ ಮಾಡ್ಕೊಂಡು ಆಲೇನೆ ಇಲ್ಲಿ ಬರ್ತಾ ಇದ್ದಾನೆ. ಇನ್ನೊಂದು ಮದುವೆ ಮಾಡ್ತಾನಂತೆ ಅವನಿಗೆ. ಒಳ್ಳೆ ಹುಡುಕಿ ಮದುವೆ ಮಾಡ್ತಾನಂತೆ. ಸಾವುಕಾರನಂತ ದುಡ್ಡು ಐತೆ ಅಂತ ತೋರ್ಸಕ್ಕೆ ಬಂದವನು ಇಲ್ಲಿ ಇವನು ಬಂಗಾರದ ಅಂಗಡಿಯೇನು ಇವನು. ಈ ನನ್ನ ಮಗ ಏನು ಕಳ್ಪಟ್ಟು ನೀಡ್ಕೊಂಡು ಕೇಳ ನೀ ನನ್ನ ಮಗನ್ನ. ಕಳ್ಪಟ್ಟು ನೀಡ್ಕೊಂಡು ಏನು ನನ್ನ ಮಗಳಿಗೆ ಒಟ್ಟು ಹಿಂಗೆ ಒಂದಂತಿ ಏನು ಇಂಥವೆಲ್ಲ ಹೇಳಿ ಹಿಂಗೆ ಮಾಡ್ತೀಯನ ಅಂತೇಳಿ ಕೇಳಾನಿ. ಕೇಳ್ತೀನಿ ತಾಡಿ. ಈ ನನ್ನ ಮಗನ್ನ ಸುಮ್ಮನೆ ಬಿಡಲ್ಲ. ಬಿಡ ಮತ್ತೆ ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ, ಏನಾನ ಮಾಡ್ಲೇಳು. ಡೈವರ್ಸ್ ಕೊಡ್ತೀನಿ ಅಂತ ಹೇಳೇನೆ, ಕೊಡ್ಲೇಳು. ಬರಲಿ ಆಮೇಲೆ ಕೊಡು ನೀನು ಫಸ್ಟ್ ಡೈವರ್ಸ್ ನನಗೆ ಅಂತೀನಿ. ಏನು ಡೈವರ್ಸ್ ತಗೊಂಬನಿ? ಏನು ಆಗಬೇಕಾಗಿದ್ದೇನಿಲ್ಲ. ಅದೇ ಅಂತ ಹುಡುಗಿನ ತಗೊಂಬಂದು ಕಂಡಾರ ಮತ್ತೆ ಕೇಳ್ಕೊಂಡು ಅವನು ಮದುವೆ ಮಾಡಿಸ್ತೀನಿ ಡೈವರ್ಸ್ ತಗೊಂತ ಹೇಳವನಿ. ಇವಾಗ ಮದುವೆ ಮಾಡಿಸ್ಲಿ ನೋಡೋಣ. ಗೊತ್ತಾಗುತ್ತೆ. ಯಾರು ಬಂದರು ಅಷ್ಟೇ ಹಣೆ ಬರ. ಯಾರು ಇರಲ್ಲ, ಯಾರು ವಾರ್ಗಿತ್ತಾರೂ ಅವ್ರು ತೆಗಿರಲ್ಲ. ಜೊತೆಗಿರೋದಕ್ಕೆ ಯಾರು ಇಷ್ಟಪಡ್ತಾರಮ್ಮ? ಯಾರು ಇರೋದಕ್ಕೆ ಇಷ್ಟಪಡಲ್ಲ. ನೋಡೋಣ ಅದೆಲ್ಲ. ಅದು ಯಾವಳು ಬಂದು ಕಾಪ್ರ ಮಾಡ್ತಾಳೆ ನೋಡೋಣ. ಅದಿನ್ನ ಅಂತಣ್ಣ ಮದುವೆ ಆಗ್ತಾನೆ ನೋಡೋಣ. ನಮಗೂ ಸಾಕಾಗೈತೆ ಅಂತಾಗೇನು ಮದುವೆ ಆದಾಗಿಂದ ನಾನೇನು ಅಷ್ಟು ಸುಖವಾಗಿಲ್ಲ ಕಣಮ್ಮ ಅಂತಾಗೆ. ಮದುವೆ ಆದಾಗಿಂದಲೂ ಬರೀ ಇದೆ ಗೋಳೆ. ಬಿಡು, ಏನು ಡೈವರ್ಸ್ ಕೊಟ್ಟರು ಕೊಡಲಿ, ನಡಿ ಏನಾರ ಮಾಡ್ಕೊಂಬ್ಲ. ಬರ್ತೀನಪ್ಪ. ಇಲ್ಲಿ ನೋಡೋ ವಿಕೆ, ಏನೇ ಸಹಾಯ ಬೇಕಿದ್ರು ನೀನು ನನ್ನ ಕೇಳು, ಫೋನ್ ಮಾಡು. ಏನೇ ಬೇಕಿರಲಿ, ದುಡ್ಡು ಕಾಸಿನಲ್ಲಾಗಿರ್ಬೋದು, ಪ್ರತಿಯೊಂದ್ರಾಗೂ ನಿನಗೆ ಏನೇ ಸಹಾಯ ಬೇಕಿದ್ರೆ ನಾನು ಕೇಳಪ್ಪ. ಸರಿ ಆಯ್ತಣ್ಣ, ಫೋನ್ ಮಾಡ್ತೀನಿ ಹೇಳ್ರಿ. ಅಂಥವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ಹಂಗೆ ಮಾಡಿಕೊಂಡು ಹಂಗೆ ಈಗ ಮನೇಲೆಲ್ಲ ಮೋಸ ಮಾಡ್ಕೊಂಡು ಆ ರೀತಿ ಮಾಡ್ಕೊಂಡು ಓಡಾಡೋರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ಸರಿನಿ? ಇನ್ನೇನು ತಲೆ ಕೆಡಿಸ್ಕೊಂಬೋಗ್ಬಿಡ. ಸರಿ ಆಯಿತು, ಬಾರಪ್ಪ, ಬಾ ಹೋಗೋಣ. ದೊಡ್ಡ ಸಾವುಕಾರ ಇರಂಗ ಇದೆ ಅನ್ಕಾಣಿ ಇವನು. ಅಯ್ಯಪ್ಪ, ಕಾರ್ ನಡೀತಾ ಹೆಂಗೈತಿ? ಹಂಗೇನೆ ದೊಡ್ಡ ಕಾರು ನೋಡಮ್ಮ. ಇವನ್ನ ಅಲ್ಲೇನೆ ಪರಿಚಯ ಮಾಡ್ಕೊಂಡು ಇವನ್ನಲ್ಲೇ ಮನೆಗೆ ಕರ್ಕೊಂಬರೋದ. ಅಯ್ಯಯ್ಯಪ್ಪ, ಏನು ಮಾಡ್ತಾರೆ ತಾಯಿ ಇವರು? ಬೋಲು ಒಳ್ಳೆಯವರಲ್ಲ. ನೋಡು, ಈ ನನ್ನ ಮಗ ಬಂದವನಿ. ಮದುವೆ ಮಾಡ್ತೀನಿ ಅಂತೇಳಿ ಈ ನನ್ನ ಮಗ ಬಂದವನಿ. ನನಗಂತೂ ಏನು ಮಾಡೋಣ, ಇವಾಗ ದುಡ್ಡು ಇದಾವಲ್ಲ ಕೈಯಾಗೆ, ಅದಕ್ಕೆ ಕೈಯಾಗೆ ದುಡ್ಡು ಇದ್ದಾವೆ. ನಾನು ಬಂಗಾರದ ಅಂಗಡಿ 5 ಬಂಗಾರದ ಅಂಗಡಿ ಮಾಡ್ಕೊಂಡಿದ್ದಾನೆ. ಮಸ್ತಾಗೈತಿ ನೋಡಿ. ಇಂಥವ್ರಿಗೆ ದೇವರು ಅದ್ದೊತ್ತು ಕೊಡ್ತಾನೆ. ನಮ್ಮಂಥವ್ರಿಗೆ ದೇವರು 1 ರೂಪಾಯಿನೂ ಕೊಡಲ್ಲ. ಇಂಥವ್ರಿಗೆ ಕೂಕೊಂಡಿದ್ರು ಮಸ್ತ್ ದುಡ್ಡು ನೋಡ್ತಾರೆ. ಕೂಕೊಂಡಿತ್ತಾಗೆ ಏನು ನೋಡ್ಬೇಕು, ಎಷ್ಟೊಂದು ಬಂಗಾರ ಹಾಕ್ಕೊಂಡವಳೆ ಅಮ್ಮ. ಬಾ ಸುಮ್ಮನೆ ಒಳಗೆ ಬಾ, ಇಲ್ಲಿ ಒಳಗೆ ಮಾತಾಡೋಣ ಬಾ ಒಳಗೆ. ಡೈವರ್ಸ್ ಕೊಡ್ತೀನಿ ಅಂದರೆ ಒಂದು 5 ಲಕ್ಷ ದುಡ್ಡು ಕೇಳಬೇಕು. 5 ಲಕ್ಷ ದುಡ್ಡು ಕೊಡು ಅಂತ ಹೇಳಿ ಡೈವರ್ಸ್ ತಗೋಬೇಕು. ಮತ್ತೆ 5 ಲಕ್ಷ ದುಡ್ಡು ಇಸ್ಕೊಂಡು ಹಾಕೋಣಮ್ಮ ನಾನು ಡೈವರ್ಸ್ ಕೊಡೋದು. ಇವಾಗ ಅದಕ್ಕೆ ಮತ್ತೆ ಡೈವರ್ಸ್ ಕೊಟ್ಟರೆ ಅದನ್ನು ದುಡ್ಡು ಬರುತ್ತೆ ಅಂತ ಹೇಳಿ ಹೇಳ್ತಾ ಇರೋದು. ನನ್ನ ಪಾಡಿಗೆ ನಾನು ಇರ್ತೀನಿ. ಡೈವರ್ಸ್ ಕೊಡ್ಲೇಳು. ಅದು ಯಾರನ್ನ ತಂದು ಮದುವೆ ಮಾಡ್ತಾನೆ ಗೊತ್ತಾಗುತ್ತೆ. ಎರಡನೇರಿಗೆ ಇವಾಗ ಯಾರೂ ಹೆಣ್ಣು ಕೊಡಲ್ಲ. ಫಸ್ಟ್ನೇರಿಗೆ ಸಿಗಲ್ಲ ಅಂದಮೇಲೆ 2ನೇ ಮದುವೆ ಆಗೋರಿಗೆ ಇನ್ಯಾರು ಹೆಣ್ಣು ಕೊಡ್ತಾರೆ? ಅದಕ್ಕೇನೆ ನಾನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ಅಮ್ಮ. ನನ್ನ ಪಾಡಿಗೆ ನಾನು ಸುಮ್ಮನೆ ಚೆನ್ನಾಗಿರೋದು ನೋಡ್ತೀನಿ ಅಷ್ಟೇನೆ. ಮಾಡ್ಲೇಳು ಇನ್ನೊಂದು ಅಷ್ಟೇನೆ. ನನಗೆ ಅವ್ನಿಗೆ ಹೊಂದಾಣಿಕೆನಿಲ್ಲ. ಅವ್ನಿಗೆ ಥೋ ಯಪ್ಪ, ಅವ್ನು ಎಲ್ಲಾದ್ರೂ ನಾನು ಒಪ್ಪು ಮದುವೆ ಆದ್ನೋ ಅನ್ನಿಸ್ತೈತಿ. ಮತ್ತೆ ಹಂಗೆ ಅನ್ಸೋದು. ಏನು ಮಾಡೋಕ್ಕಾಗುತ್ತೆ ನೋಡು. ಮತ್ತೆ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಬೇಕು ಅಂಬದು. ನಾವು ಒಳ್ಳೆ ಹುಡುಗ ಕೊಟ್ಟು ಮದುವೆ ಮಾಡ್ತಿದ್ವಮ್ಮ. ಒಳ್ಳೆ ಹುಡುಗನ ತಂದು ನಾವು ಮದುವೆ ಮಾಡ್ತಿದ್ವಿ. ನೀನೇ ಆ ಥರದ ಮದುವೆ ಮಾಡ್ಕೊಂಡು ಓದಿದ್ದೆ ಗನ್ಮಗೆ ಯಾರನ್ನ ಒಬ್ರನ್ನ ಒಳ್ಳೆಯವ್ರನ್ನ ಆಗಿ
ಘನವಾಗಿರ್ಬೋದಾಗಿತ್ತು. ನೋಡಿ ಇವತ್ತೆ ಅಂತ ಕೆಲಸ ಮಾಡ್ಕೊಂಡಿ. ಈ ನನ್ನ ಮಗ ಬೇರೆ ಬಂದವನಿ. ಈ ನನ್ನ ಮಗ ನೋಡಿ ಹೆಂಗೆ ಇದು ಮಾಡ್ತಾನೆ ಇವನು ಬಂಗಾರದಂಗೇನು. ನಾನು ಇವನು ಇಲ್ಲಿಗೆ ಸುಮ್ಮನೆ ಆಗ್ತಾನೆ ಅಂತ ಅನ್ಕೊಂಡೆ, ಆದರೆ ಇಂಥ ಕೆಲಸ ಮಾಡ್ತಾನೆ ಅಂತ ಅನ್ಕೊಂಡ್ರಲ್ಲ. ಬಾರಿ ನನ್ನ ಮಗ ಇದ್ದಾನೆ ಇವನು. ಐತೆ ಅಂತಾನೆ, ನಡೀತೈತೆ ಅಂತಾನೆ. ನಮ್ಮ ದೇವ್ರ ಅಂತರ ಅದ್ದದ್ದು ಕೊಡ್ತಾನೆ. ನಮ್ಮಂತರಿಗೆ ನಾವೇನು ಮಾಡಿದೀವೋ ಏನೋ. ನೋಡಿ ಇಂಥ ಕೆಲಸ ಮಾಡೋರಿಗೆ ಏನು ಹಂಗೆ ಮಸ್ತಾಗೈತಿ. ಅವ್ರ ಹೆಂಡ್ತಿ ಬಂಗಾರ ಹಾಕ್ಕೊಂಡಿರೋದು ನೋಡಬೇಕು ಹೆಂಗೆ ಹಾಕ್ಕೊಂಡವಳಿ. ಎರಡಳೆ ಮಂಗಲ ಸರ ಏಳ್ದಪ್ಪ ಐತೆ ಕಣ, ಮಗದರಿ ಆಗೈತಿ. ಇವ್ನ ಕೈಯಾಗ ಕ್ವಾಲ್ಚೆನು ಕೈ ಚೆನ್ನ ನೋಡಿದೆ. ಏಳಿಡ್ದಪ್ಪ ಇದ್ದಾವೆ. ಬಂಗಾರದ ಕಡಗ ಅಮ್ಮ ಏಟೊಂದು 5 ಬಂಗಾರದ ಅಂಗಡಿ ಇದು. ಮಸ್ತಾಗಿ ಬರ್ತಾರೆ ಜನ, ಸಖತ್ತು ವ್ಯಾಪಾರ ಆಗುತ್ತೆ. ಕೋಟಿಗಟ್ಲೆ ದುಡ್ಡು, ಕೋಟಿಗಟ್ಲೆ ಮಸ್ತಾಗಿ ಬಂದೈತಿ ನೋಡಮ್ಮ. ಇಂಥವ್ರಿಗೆ ದೇವ್ರಮ್ಮನು ಒದ್ದತ್ತು ಕೊಡ್ತಾನೆ. ನಮ್ಮಂತಾರೆ ನಾವೇನು ಮಾಡಿದೀವೋ ಏನೋ. ನಮ್ಮಂತರ ಕೈಯಾಗ ಇರೋದು 10 ಲಕ್ಷನೂ ಅದೇ ಹೋಗುತ್ತೆ. 10 ಲಕ್ಷನೂ ಇರಲ್ಲ ನಮ್ಮ ಕೈಯಾಗೆ. ನೋಡಿ ಒಂಥರೆಲ್ಲ ಹೆಂಗೆ ಇಕ್ಕೊಂಡಿರ್ತಾರೆ ದುಡ್ಡ, ಹೆಂಗೆ ಮುಂದಕ್ಕೆ ಬರ್ತಾರೆ ಏಮಂಗಾಗುತ್ತೆ ಇಂಥರ್ನೆಲ್ಲ ನೋಡಿರಿ ನನಗೆ. ಸುಮ್ಮನೆ ಇವಾಗ ಯಾಕಮ್ಮ ಸುಮ್ಮನೆ ಜಾಸ್ತಿ ಮಾತು ಬೇಡ. ಡೈವರ್ಸ್ಕೊಂಡು ಅವ್ರ ಮಾತು ಕೇಳ್ಕೊಂಡು ಡೈವರ್ಸ್ ಕಂಪ್ನಿ ಅಂತಾನೆ ತಗೊಂಬ್ಲೇಳು. ಮದುವೆ ಮಾಡಲಿಲ್ಲ ಅಂದ್ರೆ ಗೊತ್ತಾಗುತ್ತೆ. ಮದುವೆ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಮದುವೆ ಮಾಡಲ್ಲ ಸುಮ್ಮನೆ ಹೇಳ್ತಾನೆ ಅವನು ಇವಾಗ. ಮದುವೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ. ಮದುವೆ ಮಾಡಲ್ಲ ಏನಿಲ್ಲ. ಏನಮ್ಮ ಯಾತ ಹೇಳ್ತೀಯ? ಆಗ ಅವ್ನು ಚಿಕ್ಕ ಯಜಮಾನ್ರು ಬಂದಿದ್ದ. ನಮ್ಮ ಕೆಲಸದಿಂದ ತೆಗ್ದಿದ್ನಲ್ಲ ಅವನು ಬಂದಿದ್ದ. ಅದಕ್ಕೇನೆ ಇವನು ಅವ್ರ ಮಾತು ಕೇಳ್ಕೊಂಡು ನನಗೆ ಡೈವರ್ಸ್ ಕೊಡ್ತೀನಿ ಅಂತೇಳಿ ಹೇಳ್ತಿದ್ದ ಕಣ್ಸು ಅಕ್ಕ. ಅದಕ್ಕೆ ನಾನು ಸುಮ್ಮನೆ ಒಂದು 5 ಲಕ್ಷ ದುಡ್ಡು ಇಸ್ಕೊಂಡು ಡೈವರ್ಸ್ ತಗೊಂತೀನಿ. ಈಗ 5 ಲಕ್ಷ ದುಡ್ಡು ಕೊಡ್ಬೇಕಲ್ಲ, ಕೊಡ್ಲೇಳು. 5 ಲಕ್ಷ ದುಡ್ಡು ಕೊಟ್ರತ್ಲಾಗೆ ಹೆಂಗೆ ನೆಮ್ಮದಿಯಾಗಿರ್ತೀನಿ. ಈಗ ಅಕ್ಕ ಮದುವೆ ಆದಾಗಿಂದ ನಾನು ಖುಷಿಯಾಗೇ ಇಲ್ಲ ಬಿಡು. ಮದುವೆ ಆದಾಗಿಂದಲ್ಲ ಹಂಗೆ ಮತ್ತೆ. ಅದಕ್ಕೆ ಮತ್ತೆ ಹೇಳಿ ಕೇಳಿ ಮದುವೆ ಆಗಬೇಕು, ತಂದೆ ತಾಯಿ ಹೇಳ್ದಂಗೆ ಕೇಳಬೇಕು ಅಂಬೋದು. ನೋಡಿ ಇವಾಗ ಎಂಥ ಕೆಲಸ ಆಯ್ತು. ಒಂದು ದಿವಸಕ್ಕೆ ನಿಮ್ದೇಗಿಲ್ಲ ಕಣೆ ಇವರಿಬ್ರು. ನಾನು ಬರೀ ಹಿಂಗೆ ಮಾಡಿರೋದೆ. ಬಂದೆ ತಡ ಇಲ್ಲಿ ಹಿಂಗೆ ಮಾಡ್ದೆ. ಏಟಿದ್ದು ಮಾಡ್ದೆ ಪಾಪ. ಏಟು ಅನುಭವಿಸ್ತಾಳೆ, ಅನುಭವಿಸೋರು ಸುಮ್ಮನೆ ನಿಮ್ದೇಗಿರೋದು ಕಲ್ಕೋಬೇಕು ಅಷ್ಟೇನು. ಏನು ಮಾಡೋಕ್ಕಾಗಲ್ಲ. ಏನು ಕೂಲಿ ಮಾಡೋಣಮ್ಮ, ಕೂಲಿ ಮಾಡ್ಕೊಂಡು ತಿಮ್ಮನಮ್ಮ ಅಂಥದ್ದು ಯಾರಿಗೆ ಬೇಕು? ನೆಮ್ಮದಿ ಇಲ್ಲದ ಯಾರಿಗೆ ಬೇಕಮ್ಮ? ನೆಮ್ಮದಿ ಇರ್ಬೇಕು ಹೇಳು. ನೆಮ್ಮದಿ ಇದ್ದರೆ ಆರಾಮಾಗಿರ್ಬೋದು. ನೆಮ್ಮದಿ ಇರ್ಬೇಕು, ಅದೇನೋ ನಿಜವೇನೆ. ನೆಮ್ಮದಿಯಾಗಿರ್ಬೇಕು. ಸುಮ್ಮನೆ ನೀನು ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ. ಯಾವ ದುಡ್ಡು ಇಸ್ಕೊಂಡು ಕಾಸು ಇಟ್ಕೊಂಡು ಸುಮ್ಮನೆ ಏನು ಅದೇನೇ ಮುಗಿತೈತೆ. 5 ಲಕ್ಷ ದುಡ್ಡೇನೋ ಇವತ್ತಿರುತ್ತೆ, ನಾಳೆಗೆ ಮುಗಿತೈತಿ. ಗಂಡ ಸಿಗ್ತಾನ? ಬೆಲೆ, ಗಂಡನ ಬೆಲೆ, ಗಂಡ ಏನು ಎತ್ತ ಅಂತೇಳಿ ಗೊತ್ತಾಗ್ಬೇಕಲ್ಲ. ಆಮೇಲೆ ಗೊತ್ತಾಗುತ್ತೆ. ಬೇಡ. ನಾನು ಇವಾಗ ನೋಡು ಯೋಟ ಅನುಭವಿಸ್ತಾ ಇದ್ದೀನಿ. ಅಯ್ಯೋ ದೇವ್ರು, ನಾನು ಇವಾಗ ಜೀವನನೆಲ್ಲ ಹಾಳು ಮಾಡ್ಕೊಂಡು ಇದೇನಪ್ಪ ಇದು ನನ್ನ ಜೀವನ ಹಿಂಗಾಯ್ತು. ನಾನು ಮದುವೆ ಆಗಿದ್ರತ್ತೆ ಯಾವ್ದಾರ ಊರಿಗೆ ಮದುವೆ ನಮ್ಮ ಅಪ್ಪ ನಮ್ಮ ಅಮ್ಮ ತೋರಿಸಿ ತಕ್ಕ ಮದುವೆ ಆಗಿದ್ದರೆ ಸುಮ್ಮನೆ ಇವತ್ತು ಹೆಂಗೆ ಸುಖವಾಗಿರ್ತಿದ್ನಲ್ಲ. ಇದ್ದ ಮನೆಯಾಗೇ ನಾನು ಸಿಕ್ಕಿರೋ ಮನೆಯಾಗೇ ಖುಷಿಯಾಗಿದ್ದಿದ್ರೆ ಸಾಕಾಯ್ತು. ಸಂತೋಷವಾಗಿ ಸಿಕ್ಕಿರೋ ಮನೆಯಾಗೆ ನೆಮ್ಮದಿಯಾಗಿರ್ಬೇಕಾಗಿತ್ತು ನಾನು. ಏನು ಮಾಡ್ತೀಯ ಎಲ್ಲ ಕಾಲ ಹೊತ್ಕೊಂಡು ಬಂದು ಇಂಥ ಕೆಲಸ ಮಾಡ್ಕೊಂಡು ಏನು ಮಾಡೋಣ ಏನೋ ಅನ್ನಿಸ್ತೈತೆ ಹೋಗತ್ತ. ಭಾಳ ಬೇಜಾರಾಗ್ತೈತಿ. ಜೀವನ ಹಾಳು ಮಾಡ್ಕೊಂಡ್ಮೇಲೆ ನನಗೆ ಗೊತ್ತಾಗಿದ್ದು. ಇಲ್ಲ ಕಣಕ್ಕ. ಬಿಡು, ಏನು ನೆಮ್ಮದಿಲ್ಲದ್ದು ಯಾರಿಗೆ ಬೇಕು? ನಾನೇನೋ ಹಿಂಗೆ ಅನ್ಕೊಂಡಿನಿ. ಈಗ ಇವ್ರು ಬೇರೆ ಬಂದು ಇಂಥವೆಲ್ಲ ಇಲ್ಲದೆಲ್ಲ ಹೇಳ್ಕೊಟ್ಟು ಹೋಗ್ಯವ್ರೆ. ಅದಕ್ಕೆ ಕಣಕ್ಕ ಸುಮ್ಮನೆ ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಸುಮ್ಮನೆ ಡೈವರ್ಸ್ ಕೊಟ್ಟು ಬಿಡ್ತೀನಿ. ಯಾಕೆ ಸುಮ್ಮನೆ ನಮಗೆ ತಲೆ ಬಿಸಿ ಬೇಡ. ಕೊಟ್ಟು ಬಿಡ್ತೀನಿ. ಹೇಳ್ತೀನಿ ನಾನೇನೆ, ಕೊಡ್ತೀನಿ ತಗೊಂಬ, ಸೈನ್ ಹಾಕಿ ಕೊಡ್ತೀನಿ ನಿನಗೆ ಅಂತ ಹೇಳಿ ಹೇಳ್ತೀನಿ. ಮೈ ಎಲ್ಲ ಉರಿತೈತೆ ನೋಡಿದ್ರಲ್ಲ ವೀಕ್ಷಕರು. ಇವನು ಬೇರೆ ಚಿಕ್ಕ ಯಜಮಾನ್ರು ಬೇರೆ ಬಂದಿದ್ದಾನೆ. ಇವನು ಬೇರೆ ಸಹಾಯ ಮಾಡ್ತೀನಿ ಅಂತೇಳಿ ಇವನು ಸಹಾಯಕ್ಕೆ ಇವನು ಬೇರೆ ಬಂದವನು. ನಾನು ಮದುವೆ ಮಾಡ್ತೀನಿ, ನೀನು ಡೈವರ್ಸ್ ಕೊಡು ಅಂತ. ಕೊಡ್ತೀನಿ ನಾನು ಈಗಲೇ ತರೋಗಿ ಬರ್ಕೊಡ್ತೀನಿ ಅಂತೇಳಿ ಹೇಳ್ತೀನಿ. ಬರಲಿ ಅವನು. ಈಗಲೇ ಪೇಪರ್ ತಗೊಂಬ, ಸೈನ್ ಹಾಕ್ಕೊಡ್ತೀನಿ ಅಂತ ಹೇಳ್ತೀನಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.